Hey guys, assalamu alaikum, namaste, welcome back to my channel Prettiness Around. This is your Safa Khar. Getting late to go to ಮದುವೆ ಮನೆ. 7 ಗಂಟೆಗೆ ಬಿಡಬೇಕಿತ್ತು. ಇಟ್ಸ್ ಆಲ್ರೆಡಿ 8. ಬೇಗ ಹೋಗಬೇಕು. ಇವತ್ತೇನೇನಿದೆ ಏನು ಮಾಡ್ತೀನಿ ಅಂತ ನೋಡೋಣ. ಇಫ್ ಯು ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರೆಡಿ ಆಗ್ತಾ 2 ಸತಿ ಫೋನ್ನ ಬೀಳ್ಸ್ಕೊಂಡೆ. ಸ್ಕ್ರೀನ್ ಗಾರ್ಡ್ ಕ್ರ್ಯಾಕ್ ಆಯಿತು. ಆ ಸ್ಕ್ರೀನ್ ಗಾರ್ಡ್ ಕ್ರ್ಯಾಕ್ ಆಗದಿಂದ ಇಲ್ಲಿ ಚುಚ್ಕೊಂಡೆ. ಅದನ್ನು ಫಸ್ಟು ಸ್ಕ್ರೀನ್ ಗಾರ್ಡ್ ಚೇಂಜ್ ಮಾಡಿಸ್ಬೇಕು. ಅದೇನಾದರೂ ಮಿಸ್ಸಾಗಿ ಕಿವಿ ಹತ್ರ ಇಟ್ಕೊಂಡೆ ಕಿವಿ ಚುಚ್ಚುತ್ತೆ. ಸೊ ಇದಾಯಿತು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ. ನಾಟ್ ಸೊ ಬಿಗ್ ಡೀಲ್. ಬಟ್ ಇಫ್ ಯು ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಗೋ. ನೋಡೋಣ ಏನಾಗುತ್ತೆ, ಏನೆಲ್ಲ ಮಾಡ್ತೀವಿ ಅಂತ. ಸ್ಟೇ ಟ್ಯೂನ್ಡ್. ಮದುವೆ ಮನೆಗೆ ಹೋಗ್ತಾ ಬಳೆ ಶಾಸ್ತ್ರ ಇತ್ತು. ಅದಕ್ಕೆ ನಾನು ಹುಟ್ಟಿದ್ದು ಈ ಸೀರೆ. ನಂದು ಹಳೆಯ ಸೀರೆ ಇದು. ಸೊ ಅದ್ರದ್ದು ಬ್ಲೌಸ್ ರೆಡಿ ಇತ್ತು ಅಂತ ಹೇಳಿ ಅದನ್ನು ಹುಟ್ಕೊಂಡು ಹೋದೆ. ಕ್ಯಾಬ್ ಬುಕ್ ಮಾಡಿಕೊಂಡೆ. ಬಟ್ ಕ್ಯಾಬ್ ಮನೆ ಪಕ್ಕದ ರೋಡಲ್ಲಿದ್ದು ಲೇಟ್ ಆಯಿತು. ಜಸ್ಟ್ ಬಿಕಾಸ್ ಪಂಚರ್ ಆಯ್ತಂತೆ. ಇದಕ್ಕೇನು ಹೇಳಿ ಅಂತಲೂ ಗೊತ್ತಾಗ್ತಿಲ್ಲ. क्या ढूंढ रही हो स्वीटी? अभी भी खरीदा था छोटा वाला। मिल रहा है नहीं मिल रहा है? ढूंढो। ढूंढ के उसके उसमें मतलब उतना भरा हुआ है तो कैसे मिलेगा? क्या करूँ, मुझे भर के लाना पड़ा इस सड़ी हुई शक्ल को थोड़ा अच्छा बनाने के लिए। यस फाइनली मिल गया मुझे मेरा फेस। इरली दಪ್ಪನೇ ಇರಲಿ. ಇವಾಗ ಕರೆಕ್ಟ್ ಕಾಣ್ತದೆ. ಫೈನಲಿ ಬಂದು ರೀಚ್ ಆದೆ. ಅವಳು ರೆಡಿ ಆದಮೇಲೆ ಇನ್ನೂ ಬಳೆ ಶಾಸ್ತ್ರ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ಇವಾಗ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ಫೋಟೋಶೂಟಿಗೆ ಅವಳು ರೆಡಿಯಾಗಿ ಫೋಟೋಸ್ ತಗೊಳ್ತಾ ಇದ್ದಾಳೆ. ಹಾಯ್ ಸ್ನೇಹ. ಇಲ್ಲ ಒಂದು ಡೌನ್ ಇಲ್ಲ ಒಂದು ಓಕೆ ರೆಡಿ No, this camera is mine now. I want to give it back. ಪರ್ಸನಲ್ ಕ್ಯಾಮ್ರಾನ ನನಗೂ ಬಳೆ ಅಂದರೆ ಭಾಳ ಇಷ್ಟ. ಎಸ್ಪೆಷಲಿ ಗಾಜಿನ ಬಳೆ ಅಂತ ಅಂದರೆ. ನನ್ನ ಫ್ರೆಂಡ್ಸ್ ಮದುವೆಗಳಲ್ಲೆಲ್ಲ ಹೋಗಿ ಬಳೆ ಹಾಕ್ಸ್ಕೊಳ್ಳೋದ್ರಲ್ಲೇ ಇದ್ದೀನಿ. ಇನ್ನೂ ಮದುವೆ ಯಾವಾಗ ಆಗ್ತೀನಿ ಅಂತ ಗೊತ್ತಿಲ್ಲ. ಕೂಡಿ ಬಂದಾಗ ಆಗೋಣ. ಎಲ್ಲರೂ ಅದೇ ಕ್ವಶನ್ ಕೇಳ್ತಾರಲ್ಲ, ಸೊ ಅದಕ್ಕೆ ಇದು ಹೇಳಿದೆ. ಯಾವಾಗ ಕೂಡಿ ಬರುತ್ತೋ ಅದು ಅವಾಗ ಮದುವೆ ಆಗ್ತೀನಿ. ಇಷ್ಟ ಆಗಿದ್ದ ಬಳೆನ ನಾನು ಗ್ರೀನ್ ಕಲರ್ ಬಳೆ ಹಾಕ್ಸ್ಕೊಂಡೆ ಪ್ಲೇನಾಗಿ. ಅಷ್ಟರಲ್ಲಿ ನನ್ನ ಫ್ರೆಂಡು ಬಳೆ ಹಾಕ್ಸ್ಕೊತ ಹರ್ಟ್ ಮಾಡಿಕೊಂಡ್ಲು ಕೈನ. ಆಲ್ರೆಡಿ ಅವಳಿಗೆ ಕಾಲುಂಗ್ರ ಮತ್ತು ತಾಳಿ ಚೂನ್ ಹಾಕ್ತಿದ್ದಾರೆ. ನಾವು ಒಳಗಡೆ ರೆಸ್ಟ್ ಮಾಡ್ತಿದ್ವಿ ಬಟ್ ಮಿಸ್ ಮಾಡ್ಕೊಂಡು ಲೈಕ್ ಆಲ್ರೆಡಿ ಮ್ಯಾರಿಡ್ ಮನೆಯಿಂದ ಬಳೆ ಶಾಸ್ತ್ರ ಆಮೇಲೆ ಬೇರೆ ಏನೇನೋ ಶಾಸ್ತ್ರ ಮಾಡಿದರು. ಮಾಡಿ ಪೂಜೆ ಮಾಡಿಕೊಂಡು ಚೌಟ್ರಿಗೆ ಹೊರಟ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಚೌಟ್ರಿಗೆ ಬಂದ್ವಿ. ಇವಾಗ ಗಂಡಿನ ಕಡೆಯವರು ಅಂದರೆ ಹೀ ಈಸ್ ಆಲ್ಸೋ ಮೈ ಬೆಸ್ಟ್ ಫ್ರೆಂಡ್. ಸೊ
ಅವರು ಕೂಡ ಇವಾಗ ಬಂದಿದ್ದಾರೆ. ಇವಾಗ ರೆಡಿಯಾಗಿ ರಿಸೆಪ್ಷನಿಗೆ ಎಲ್ಲ ಸೆಟ್ ಆಗಬೇಕು. ಸೊ ಲೆಟ್ಸ್ ವೆಲ್ಕಮ್ ದ ಗ್ರೂಮ್. ಐ ಮೀನ್ ಮೈ ಅನದರ್ ಬೆಸ್ಟ್ ಫ್ರೆಂಡ್. ವೆಲ್ಕಮ್ ತೇಜ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಂದು ರಿಸೆಪ್ಷನ್ನು, ನಾಳೆ ನಂದು ಮದುವೆ. ಅದೇ ನಾನು ಮದುವೆ ಮಾಡ್ಕೊತಿದ್ದೀನಿ ನಾಳೆ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಬೆನ್ನು ಸಿಕ್ಕಾಪಟ್ಟೆ ನೋವ್ತಾ ಇದೆ. ಕಾಲಿನ ಸ್ವಲ್ಪ ತಲೆ ನೋವಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆನೂ ಹಸಿತಾ ಇದೆ. ಊಟ ತಿಂದಿಲ್ಲ ಬೆಳಗ್ಗೆಯಿಂದ ಫ್ರೆಂಡ್ಸ್. ಎಲ್ಲ ಮದುವೆ ಫ್ರೆಂಡ್ಸ್ ಅದು ರಿಚುವಲ್ಸ್ ಪ್ರಕಾರ ಪಾಪ ಕೊಟ್ಟಿಲ್ಲ ಅಷ್ಟೇ. ಬಂದಿದೆ ನೋಡಿ ಫ್ರೆಂಡ್ಸ್, ನನ್ನ ಸೀರೆ ಎಲ್ಲ ಬಿಚ್ಕೋತಾ ಇದೆ ಫ್ರೆಂಡ್ಸ್. ಮದುವೆಗೆ rush and we need to make up, do the makeup from down sari and she is doing makeup like this. I am doing from up. So this is another team of makeup. देखो गाइस शक्ल कैसा हो गया, कितना अच्छा हो गया अभी. ये चमक रहा है ना. हम शादी में आए हैं और हम यहाँ रेडी हो रहे हैं. हम रेडी हो रहे हैं. हम रेडी हो रहे हैं. मिलते हैं थोड़ी देर के बाद क्योंकि स्टोरेज भी चाहिए हमें. This is done by me. Please guys, if you want to do makeup, please contact her. Please don't contact me, contact her. Ready? Yes. All set? ಅಕ್ಕ ಇದು ಸೊಂಟಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಬೇಡ. ಅದೆಲ್ಲ ಹೇಳೋದಿಲ್ಲ. ಹೇಳ್ತೇನೆ ಮೇಡಮ್. ಹೇಳು ಪರವಾಗಿಲ್ಲ. ಸಂಜೆ ರಿಸೆಪ್ಷನಿಗೆ ರೆಡಿಯಾಗಿ ಐ ಓರ್ ದಿಸ್ ಮೈ ಓಲ್ಡ್ ರಂಜಾನ್ ಡ್ರೆಸ್. Sure, we can. Answers, I hope. Sure. ಅಷ್ಟೇ ವಿಡಿಯೋ ಆತ ಇವಾಗ ಅಲ್ವನ್ರಿ. ಮಾಡಿ ಸೊ ಆಫ್ಟರ್ ಸೋ ಮೆನಿ ಡೇಸ್, ಸೋ ಮೆನಿ ಇಯರ್ಸ್ ನನ್ನ ಇಂಡಿಯಾ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದಾರೆ. ಇವಳು ಬಿ ಅಂತ, ಇನ್ನೂ ಭಾಳಷ್ಟು ಜನ ಇದ್ದಾರೆ. ಊಟ ಮಾಡ್ತಿದ್ದಾರೆ. ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಎಲ್ಲರೂ ಒನ್ ಬೈ ಒನ್. ಇವಳಿಗೂ ಆಮೇಲೆ ಮಾಡಿಸ್ತೀನಿ. ನಾನು ಪ್ರಜ್ಞಾ ಅಂತ, ತೇಜ್ ಮನುಷ್ಯ ಕ್ಲಾಸ್ಮೇಟ್. ನನ್ನ ಕ್ಲಾಸ್ಮೇಟ್ ನೀನು. ನನ್ನ ಬ್ಲಾಗಿಗೆ ಬರಬೇಕು. ನಾನು ಸಫಾ ಕ್ಲಾಸ್ಮೇಟ್. ನಾನು ಸಫಾ ಫ್ರೆಂಡ್. ಸಫಾ ಕ್ಲಾಸ್ಮೇಟ್. ಹಾಯ್ ಹಾಯ್ ಹಾಯ್. Hello, this is Vivi, Safa's classmate, MBA classmate. What else we can say? ಇಬ್ರು ನಿಂತಿದ್ದಾರೆ. ಅಕ್ಷಯ್ ಅಕ್ಷಯ್ ಹಾಯ್. ನಂದೀಶ್ ಹಾಯ್. ಹೇಳ ಹಾಯ್. I hope you guys like my outfit. This is a Pakistani suit inspired by one of the lamas. Nice. You want to introduce yourself? Like outfit thing? Outfit is nothing but one what is this? ಅನಾರ್ಕಲಿ. ಸಾರಿ, ಸ್ಕ್ರೀನ್ ಮೇಲೆ ಕ್ವಶನ್ ಬರುತ್ತೆ ಎಡಿಟಿಂಗಲ್ಲಿ. ಜಸ್ಟ್ ಅದು ಕನ್ಸರ್ನ್ ಮಾಡೋದು. ನಾನು ನಿಮಗೆ ಕ್ವಶನ್ ಕೇಳ್ತೀನಿ. ಹೂ ವಿಲ್ ಕಂಟ್ರೋಲ್ ದ ರಿಮೋಟ್ ಆಫ್ಟರ್ ಮ್ಯಾರೇಜ್ ಮನುಷ್ಯ. ಆ್ಯಂಡ್ ವೈ? Because Teja will let her to take control because he will love her most. ಹೂ ವಿಲ್ ಸೇ ಸಾರಿ ಫಸ್ಟ್ ಆಫ್ಟರ್ ಫೈಟ್ಸ್?
both of them, I guess so. ನಾವೆಲ್ಲ ವೇಟ್ ಮಾಡ್ತಿದ್ದೀವಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು. ಶಿ ಈಸ್ ಬಿಸಿ, ಶಿ ಇಸ್ ನಾಟ್ ಟೇಕಿಂಗ್, I am tired. ನಾಟ್ ಯು, ಶಿ ಈಸ್ ಬಿಸಿ ಟು ಟೇಕ್ ಪಿಕ್ಚರ್ ವಿತ್ ಅಸ್. ಬ್ರೈಡ್ ಬಿಸಿ ಸ್ಕೆಡ್ಯೂಲ್ಸ್. ಡನ್ ಫಾರ್ ದ ಡೇ. ಹೆಲ್ ಲಾಟ್ ಟಯರ್ಡ್, ಲೈಕ್ ಹೆಲ್. ಭಾಳನೇ ಟಯರ್ಡ್ ಆಗಿದೆ. ಫೈನಲಿ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀವಿ ರೆಸ್ಟ್ ಮಾಡೋಕ್ಕೆ. ಇಟ್ಸ್ ಟೈಮ್ ಟು ಸ್ಲೀಪ್. ದಿಸ್ ವಾಸ್ ಆಲ್ ಅಬೌಟ್ day 7 of Ramzan, where I was busy in my friends' wedding events. So until my next vlog, stay tuned. If you're new to my channel, please subscribe ಮಾಡಿ, like ಮಾಡಿ. ಇವತ್ತಿನ ಕಂಟೆಂಟ್ ನಿಮಗೆ ಮೇ ಬಿ ಇಷ್ಟ ಆಗಿರುತ್ತೆ, ಬಿಕಾಸ್ ಐ ಮೆಟ್ ಮೋಸ್ಟ್ ಆಫ್ ಮೈ MBA ಫ್ರೆಂಡ್ಸ್ ಆಫ್ಟರ್ 5 years. ಸೊ ನಾಳೆ ಏನಾಗುತ್ತೆ, ಯಾವ ಥರ ನಡೆಯುತ್ತೆ ಅಂತ ನೋಡೋಣ. Allah Hafiz. So it's day 8 of Ramzan, and aaj ki sehri, it's in Shadi Ki Mahal. I have company today. Yes. Bibi Hajira. That's me. So we will start our Ramzan day of 8 with what sehri? Really We don't know. Don't know. Just hunting for the food. inshallah we will get something. Hoping for best. Yeah. Guys, we are filling petrol at 3:35 a.m. due to Tej and Manusha's birthday. We have come in search of food. Sorry, madve. No, in search of food. In search of food. So post this, we'll have a city rounds of Dodballapur and attend the marriage. Bye bye. ಫುಲ್ ಟ್ಯಾಂಕ್ ಮಾಡಿ ಅಣ್ಣ. तो हमें शहरी के वास्ते ढूंढ रहे थे, काम भी नहीं मिल रहा था अपना फूड गरम. पेट्रोल बंक में एक चाचा मिले. दे आर शोइंग अस द वे टुवर्ड्स मस्जिद फॉर द सहरी बिरयानी. ಐ ಆಮ್ ದ ಒನ್ ಟೇಕಿಂಗ್ ದೆಮ್. ಥ್ಯಾಂಕ್ ಯು ಕಿರಣ್. ಅವ್ರದ್ದು ಕ್ರೆಡಿಟ್ ಹೇಳಪ್ಪ. ಥ್ಯಾಂಕ್ ಯು ಅಕ್ಷಯ್. ಕಾಣಿಸ್ತಿಲ್ಲ ಇದರಲ್ಲಿ. ಸೊ ವಿ ಆರ್ ಫಾಲೋಯಿಂಗ್ ದೆಮ್. ಇವಾಗ ಹೇಳಿ ಕಾಣಿಸ್ತಾ ಇದ್ದೀರಾ? ಮುತ್ತಾಗುವುದು ನಾವು ಎದೆ ನುಡಿಯೊಳೆಯುವುದು Thanks to these people, all my friends, for coming with me to get us Sehri food for Sehri. Thank you guys. ತುಂಬಾ ಫಾರ್ಮಲ್ ಮಾಡ್ತಾ ಇದೀಯ ಸಫಾ. ಇಲ್ಲ ಕಣೋ, ರಿಯಲಿ ವೆರಿ ಥ್ಯಾಂಕ್ಫುಲ್. ಸೆಹರಿ ತೊಗೊಂಬಂದು ಎಲ್ಲರ ಜೊತೆ ಕೂತ್ಕೊಂಡು ತಿಂದ್ವಿ. ಅದಾದಮೇಲೆ ಪ್ರೇಯರ್ ಮುಗಿಸ್ಕೊಂಡು ಮದುವೆಗೆ ರೆಡಿ ಆದ್ವಿ. ಅವ್ರದ್ದು ಮುಹೂರ್ತ ಮುಗಿಸ್ಕೊಂಡು ಇದು ಡಿಫ್ರೆಂಟಾಗಿ ಶಾಸ್ತ್ರ ಏನೋ ಮಾಡಿದ್ರು. ಇದೆಲ್ಲ ನೋಡಿ ಬೇಗ ಇಮಿಡಿಯೇಟ್ಲಿ ಹೊರಟ್ವಿ, ಯಾರಿಗೂ ನಿದ್ದೆ ಆಗಿರಲಿಲ್ಲ ಅಂತ ಹೇಳಿ. ದಿಸ್ ವಾಸ್ ಆಲ್ ಅಬೌಟ್ ದ ಡೇ.